ಸಿಂಹ ರಾಶಿ ವೀಕ್ಷಕರಿಗೆಲ್ಲ ಸ್ವಾಗತ. ಮಗ ನಕ್ಷತ್ರ 4 ಪಾದಗಳು, ಪೂರ್ವ ಪಾಲ್ಗುಣಿ ಅಂದ್ರೆ ಪುಬ್ಬ ನಕ್ಷತ್ರ 4 ಪಾದಗಳು, ಹಾಗೇನೆ ಉತ್ತರ ಪಾಲ್ಗುಣಿ ಅಂದ್ರೆ ಉತ್ತರ ನಕ್ಷತ್ರ 1ನೇ ಪಾದ ಸಿಂಹ ರಾಶಿಯಲ್ಲಿ ಬರ್ತಕ್ಕಂತಹ ನಕ್ಷತ್ರಗಳಾಗಿರುತ್ತೆ. ಶ್ರೀ ಪರಾಭವ ಸಂವತ್ಸರದಲ್ಲಿ ಈ ಸಿಂಹ ರಾಶಿಯವರಿಗೆ ಶನಿ ವರ್ಷ ಪೂರ್ತಿ ಕೂಡ ಮೀನ ರಾಶಿಯಲ್ಲೇ ಅಂದ್ರೆ ನಿಮ್ಮ ಜನ್ಮ ರಾಶಿಯಿಂದ ಅಷ್ಟಮ ಸ್ಥಾನದಲ್ಲೇ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಶನಿಯ ರಾಶಿ ಬದಲಾವಣೆ ಇರೋದಿಲ್ಲ ಈ ವರ್ಷ. ಇನ್ನು ರಾಹು ಕೇತು ವರ್ಷದ ಕೊನೆಯ ಭಾಗದಲ್ಲಿ ಅಂದ್ರೆ ಡಿಸೆಂಬರ್ 5ನೇ ತಾರೀಕಿನ ತನಕನೂ ಕೂಡ ರಾಹು ಕುಂಭರಾಶಿಯಲ್ಲಿ ಸಂಚಾರ, ಹಾಗೇನೆ ಕೇತು ಸಿಂಹ ರಾಶಿಯಲ್ಲಿ ಸಂಚಾರ. ಅಂದ್ರೆ ಕೇತು ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಸಪ್ತಮ ಸ್ಥಾನದಲ್ಲಿ ರಾಹುವಿನ ಸಂಚಾರ. ಆದ್ರೆ ಡಿಸೆಂಬರ್ 5ನೇ ತಾರೀಕಿನ ನಂತರ ರಾಹು ಮಕರಕ್ಕೆ ಪ್ರವೇಶ, ಕೇತು ಕರ್ಕಾಟಕ ರಾಶಿಗೆ ಪ್ರವೇಶ. ಅಂದ್ರೆ ನಿಮ್ಮ ಜನ್ಮ ರಾಶಿಯಿಂದ 6ನೇ ಮನೆಗೆ ರಾಹುವಿನ ಪ್ರವೇಶ, 12ನೇ ಮನೆಗೆ ಕೇತುವಿನ ಪ್ರವೇಶ. ಇನ್ನು ಗುರುವಿನ ಸಂಚಾರ ಜೂನ್ 1ನೇ ತಾರೀಕಿನ ತನಕ ಗುರು ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಜೂನ್ 1ನೇ ತಾರೀಕಿನ ನಂತರ ಕರ್ಕಾಟಕ ರಾಶಿಗೆ ಪ್ರವೇಶ, ಅಂದ್ರೆ ನಿಮ್ಮ ಜನ್ಮ ರಾಶಿಯಿಂದ ವ್ಯಯಸ್ಥಾನಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಈ ಗ್ರಹ ಸಂಚಾರ ರೀತ್ಯ ಸಿಂಹ ರಾಶಿಯವರಿಗೆ ನೋಡಿ, ಸಿಂಹ ರಾಶಿಯ ಸ್ನೇಹಿತರೆ, ಒಂದು ಮುಖ್ಯವಾಗಿರ್ತಕ್ಕಂತಹ ವಿಷಯವನ್ನು ನೀವು ಗಮನಿಸಲೇಬೇಕು. ನೋಡಿ, ಗೋಚಾರದಿಂದ ಗುರುಬಲ, ಶನಿ ಬಲ, ರಾಹುಕೇತು ಬಲ, ಹಾಗೇನೆ ಆದಾಯ ವ್ಯಯ ಫಲಗಳನ್ನ ನಾವು ಹೇಳ್ತಾ ಇದ್ದೇವೆ. ಈ ವರ್ಷ ಒಂದು ರಾಶಿಗೆ ಗುರುಬಲ ಇದ್ರೆ ಮುಂದಿನ ವರ್ಷ ಗುರುಬಲ ಇರೋದಿಲ್ಲ. ಹಾಗೆ ಕೆಲವರು ಹೇಳ್ತಾ ಇರ್ತಾರೆ, ನಮಗೆ 7.5 ಶನಿ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ, ನಿಮ್ಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ನಮಗೆ ಇನ್ನೂ ಚೆನ್ನಾಗಿ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ನೋಡಿ, ಗೋಚಾರದಲ್ಲಿ ಇರ್ತಕ್ಕಂತಹ ಗುರುಬಲ, ಶನಿ ಬಲದಿಂದಲೇ ನಮ್ಮ ಜೀವನದಲ್ಲಿ ಎಲ್ಲವೂ ನಡೆಯೋದಿಲ್ಲ. ನಮ್ಮ ವೈಯಕ್ತಿಕ ಜನ್ಮ ಜಾತಕದಲ್ಲಿ ಉತ್ತಮವಾಗಿರ್ತಕ್ಕಂತಹ ಗ್ರಹ ದಶಭುಕ್ತಿ ನಡೀತಾ ಇದ್ರೆ ನಮ್ಮ ಜೀವನ ಚೆನ್ನಾಗೇ ಇರುತ್ತೆ. ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ಒಳ್ಳೆ ಹಣಕಾಸಿನ ವಿಚಾರದಲ್ಲಿ ಪ್ರಗತಿ ನೋಡ್ತಾ ಹೋಗ್ತಾ ಇರ್ತೀವಿ. ಆ ಸಮಯದಲ್ಲಿ ಗುರುಬಲ ಬಂದ್ರೆ ಇನ್ನೂ ದುಪ್ಪಟ್ಟು ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶವನ್ನು ನಾವು ನೋಡ್ತೀವಿ. ಅದೇ ಉತ್ತಮವಾಗಿರ್ತಕ್ಕಂತಹ ಗ್ರಹಗಳ ದಶಭುಕ್ತಿ ನಡಿಬೇಕಾದ್ರೆ ಗುರುಬಲ ಇಲ್ಲ ಅಂದ್ರೂ ಕೂಡ ನಡ್ಕೊಂಡು ಹೋಗ್ಬಿಡುತ್ತೆ. ಮತ್ತು ಪಾಪ ಗ್ರಹಗಳ ದಶಾಭುಕ್ತಿ ಕಾಲದಲ್ಲಿ ನಮಗೆ ತುಂಬಾ ನೋವು ಪಡ್ತಾ ಇರ್ತೀವಿ. ಯಾಕಂದ್ರೆ ನಮ್ಮ ಜಾತಕ ರೀತ್ಯ ಪಾಪ ಗ್ರಹಗಳ ದಶಾಭುಕ್ತಿ ನಡೀತಾ ಇರುತ್ತೆ, ತೊಂದರೆಗಳನ್ನ ಅನುಭವಿಸ್ತಾ ಹೋಗ್ತಾ ಇರ್ತೀವಿ. ಆ ಸಮಯದಲ್ಲಿ ಏನಾದ್ರೂ ಗುರುಬಲ ಬಂದ್ರೆ ಎಷ್ಟು ದಿನ ಗುರುಬಲ ಇರುತ್ತೋ ಅಷ್ಟು ದಿನ ಮಾತ್ರ ಸ್ವಲ್ಪ ನಿಟ್ಟುಸಿರು ಬಿಡ್ತೀವಿ. ಅಂದ್ರೆ ಬೇಸಿಗೆಯಲ್ಲಿ ಮಳೆ ಬಂದೋದಂಗಿರುತ್ತೆ. ಸೊ ಇದು ವಾಸ್ತವ, ಇದು ನೈಜತೆ. ನಮ್ಮ ಜನ್ಮ ಜಾತಕದಲ್ಲಿ ತುಂಬಾ ಇಂಪಾರ್ಟೆಂಟ್. ಅಲ್ಲಿ ನೆಗೆಟಿವ್ ಇದೆಯಾ, ಆ ಕರ್ಮ ನಾವು ಅನುಭವಿಸ್ಲೇಬೇಕು. ಚಿಕ್ಕ ಪುಟ್ಟ ಪರಿಹಾರಗಳನ್ನ ಮಾಡ್ಕೊಳ್ಳೋದಕ್ಕೂ ಆ ಒಂದು ಸಮಯದಲ್ಲಿ ಆಗೋದಿಲ್ಲ, ಯಾಕಂದ್ರೆ ನೆಗೆಟಿವ್ ಇನ್ಫ್ಲುಯೆನ್ಸ್ ನಡೀತಾ ಇರುತ್ತೆ. ಸೊ ಗೋಚಾರದಲ್ಲಿರ್ತಕ್ಕಂತಹ ಗುರುಬಲನ ಮೇಜರ್ ಆಗಿ ಕನ್ಸಿಡರ್ ಆಗಿ ತಗೋಬೇಡಿ. ಇನ್ನು ಸಿಂಹ ರಾಶಿಯವರಿಗೆ ಜೂನ್ 1ನೇ ತಾರೀಕಿನ ತನಕ ಗುರು ಲಾಭ ಸ್ಥಾನದಲ್ಲಿ, ಜೂನ್ 1ನೇ ತಾರೀಕಿನ ನಂತರ ವ್ಯಯಸ್ಥಾನಕ್ಕೆ ಪ್ರವೇಶ. ನೋಡಿ, ಜನ್ಮರಾಶಿಯಲ್ಲಿ ಕೇತು, ಒಂದ್ ಕಡೆ ಸಪ್ತಮ ಸ್ಥಾನದಲ್ಲಿ ರಾಹು, ಒಂದ್ ಕಡೆ ಅಷ್ಟಮ ಸ್ಥಾನದಲ್ಲಿ ಶನಿ. ಈ ತರಹದ ಅಂದ್ರೆ ಕೇತು ಬಲ ಇಲ್ಲ, ರಾಹು ಬಲ ಇಲ್ಲ, ಶನಿ ಬಲ ಇಲ್ಲ. ಈ ಸಮಯದಲ್ಲೂ ಕೂಡ ನಮಗೆ ಈ ಸಿಂಹ ರಾಶಿಯವರಿಗೆ ಏನಾದ್ರೂ ಸ್ವಲ್ಪ ಒಳ್ಳೇದಾಗ್ತಿದೆ ಅಂದ್ರೆ ಅದಕ್ಕೆ ಗುರುಬಲ ಇರೋದಕ್ಕೆ ಕಾರಣ. ಜೂನ್ 1ನೇ ತಾರೀಕಿನ ತನಕ ಗುರುಬಲ ಇರುತ್ತೆ. ಗುರು ಯಾವಾಗ್ಲೂ ಕೂಡ ಲಾಭಸ್ಥಾನದಲ್ಲಿ ಕೂತ್ಕೊಂಡು ಪಂಚಮ ಸ್ಥಾನವನ್ನು ನೋಡ್ತಾರೆ. ಅವರ ಸ್ವಕ್ಷೇತ್ರವನ್ನು ನೋಡ್ತಾ ಇರೋದ್ರಿಂದ, ಪೂರ್ವ ಪುಣ್ಯ ಸ್ಥಾನವನ್ನು ನೋಡ್ತಾ ಇರೋದ್ರಿಂದ, ಶನಿ ಕೂಡ ನೋಡ್ತಾ ಇರ್ತಾರೆ ಪಂಚಮ ಸ್ಥಾನವನ್ನು. ದಶಮ ದೃಷ್ಟಿಯಿಂದ ಪಂಚಮ ಸ್ಥಾನವನ್ನು ಶನಿ ಕೂಡ ನೋಡ್ತಾ ಇದ್ದಾರೆ. ಸೊ ಗುರುವಿನ ದೃಷ್ಟಿ ಮೇಜರ್ ಆಗಿ ನಾವು ಕನ್ಸಿಡರ್ ಮಾಡ್ಕೊಂತೀವಿ. ಗುರು ದೃಷ್ಟಿ ಇರೋದ್ರಿಂದ ಪೂರ್ವ ಪುಣ್ಯ ಸ್ಥಾನ ಮೇಲೆ ನಮ್ಮ ಒಂದು ಹೆಸರಿಗೆ ಧಕ್ಕೆ ಬಂದ್ರು, ಏನಾದ್ರೂ ಆತರ ವೇರಿಯೇಷನ್ ಅಂತ ಅನ್ಸಿದ್ರು ಅದು ದೊಡ್ಡ ಮಟ್ಟಕ್ಕೆ ಡ್ಯಾಮೇಜ್ ಆಗ್ದಂಗೆ ಸ್ವಲ್ಪ ಉತ್ತಮವಾದ ಫಲಿತಾಂಶಗಳನ್ನ ಆದಾಯ ವಿಚಾರದಲ್ಲಿ ಅಥವಾ ಆರ್ಥಿಕ ವಿಚಾರದಲ್ಲಿ ನಾವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಿಗೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಸಿಗೋದಾಗಲಿ, ಸಮಾಜದಲ್ಲಿ ಒಂದು ಗೌರವ ಸಿಗ್ತಕ್ಕಂಥದ್ದು, ಸ್ನೇಹಿತರಿಂದ ಸ್ವಲ್ಪ ಅವರ ಒಂದು ಪ್ರೀತಿಗೆ ನಾವು ಪಾತ್ರರಾಗ್ತಕ್ಕಂಥದ್ದು, ಆಮೇಲೆ ಸಂತಾನದ ವಿಚಾರದಲ್ಲೂ ಕೂಡ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳು. ಹಾಗೇನೆ ಗಂಡ ಹೆಂಡತಿರ ಮಧ್ಯೆ ಈ ಸಮಯದಲ್ಲಿ ನಿಮಗೆ ತೊಂದರೆ ಆಗ್ತಾ ಇದ್ರು ಕೂಡ ಆ ತೊಂದರೆ ವಿಪರೀತ ಮಟ್ಟಕ್ಕೆ ಹೋಗಿಲ್ಲ ಅಂದ್ರೆ ಲಾಭಸ್ಥಾನದಲ್ಲಿ ಇರ್ತಕ್ಕಂತಹ ಗುರುವಿನ ರಕ್ಷಣೆ ಮಾತ್ರ. ಲಾಭಸ್ಥಾನದಲ್ಲಿ ಗುರು ಇರೋ ತನಕ ಜೂನ್ 1ನೇ ತಾರೀಕಿನ ತನಕ ಸಿಂಹ ರಾಶಿಯವರಿಗೆ ಚೆನ್ನಾಗಿರುತ್ತೆ, ಪರವಾಗಿಲ್ಲ. ಜೂನ್ 1ಕ್ಕೆ 12ನೇ ಮನೆಗೆ ಪ್ರವೇಶ ಮಾಡ್ತಾರೆ, ಅಂದ್ರೆ ವ್ಯಯಸ್ಥಾನಕ್ಕೆ ಪ್ರವೇಶ ಮಾಡ್ತಾರೆ. ಅವಾಗ ಪಂಚಮ ಸ್ಥಾನದ ಮೇಲೆ ಗುರು ದೃಷ್ಟಿ ಹೊರಟೋಗ್ಬಿಡುತ್ತೆ. ಬೇರೆ ಯಾರ ದೃಷ್ಟಿ ಇರುತ್ತೆ? ಶನಿಯ ದೃಷ್ಟಿ ಇರುತ್ತೆ. ಈ ಸಮಯದಲ್ಲಿ ಮುಖ್ಯವಾಗಿ ವ್ಯಾಪಾರ ಅಭಿವೃದ್ಧಿಗೋಸ್ಕರ ಸ್ವಲ್ಪ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಕೈ ಬಿಡಿ. ಇನ್ವೆಸ್ಟ್ಮೆಂಟ್ ಸ್ವಲ್ಪ
ನೋಡ್ಕೊಂಡ್ಬಿಟ್ಟು ಮುಂದುವರೆಯೋದು ಉತ್ತಮ. ಇಲ್ಲಾಂದ್ರೆ ನಷ್ಟ ಅನುಭವಿಸ್ತಕ್ಕಂಥದ್ದು, ನಿಮ್ಮ ಹೆಸರಿಗೆ ಖ್ಯಾತಿಗೆ ಧಕ್ಕೆ ಬರ್ತಕ್ಕಂಥದ್ದು, ಏನಾದ್ರೂ ಅಪಕೀರ್ತಿಗೆ ಒಳಗಾಗ್ತಕ್ಕಂಥದ್ದು. 4 ಜನ ಒಂದೊಂದರ ಮಾತಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ ಈ ಸಮಯದಲ್ಲಿ. ಆಮೇಲೆ ಪ್ರೇಮಿಗಳು ಪ್ರೀತಿ ವ್ಯವಹಾರಗಳು ಏನೆಲ್ಲ ಇರ್ತವೆ ಅವೆಲ್ಲ, ಅದರಲ್ಲೆಲ್ಲ ನಷ್ಟ, ಅದರಲ್ಲೆಲ್ಲ ತುಂಬಾ ತೊಂದರೆಗಳನ್ನ ಅನುಭವಿಸ್ತಕ್ಕಂಥದ್ದು. ಪತಿ ಪತ್ನಿಯರಲ್ಲಿ ಕಲಹಗಳು, ಭಿನ್ನಾಭಿಪ್ರಾಯಗಳು ಸ್ವಲ್ಪ ದೂರ ಆಗ್ತಕ್ಕಂಥದ್ದು. ಹಾಗೇನೆ ಸಿಂಹರಾಶಿ ಹುಟ್ಟಿರ್ತಕ್ಕಂತಹ ಬಹುತೇಕ ಮಂದಿಗೆ ಈ 2022ನೇ ಇಸ್ವಿಯಲ್ಲಿ ಸ್ಥಾನ ಪರಿವರ್ತನೆ ಕೂಡ ಇರುತ್ತೆ. ಉದ್ಯೋಗದ ನಿಮಿತ್ತ ಹಾಗೂ ಸ್ಥಾನದ ಪರಿವರ್ತನೆ, ಸ್ಥಳ ಬದಲಾವಣೆ. ಅದು ಉದ್ಯೋಗ ತಗೊಳ್ಳಿ, ಊರು ತಗೊಳ್ಳಿ, ಮನೆ ತಗೊಳ್ಳಿ, ಸ್ಥಾನ ಪರಿವರ್ತನೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಇನ್ನು ಮುಂದಕ್ಕೆ ಜೂನ್ 1ನೇ ತಾರೀಕಿನಿಂದ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂತಹ ಶನಿಯ ಉಪತಳ ಅಥವಾ ಶನಿಯ ನೆಗೆಟಿವ್ ಇನ್ಫ್ಲುಯೆನ್ಸ್ ಜಾಸ್ತಿ ಆಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಜಾಗ್ರತೆ, ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು, ಹಣಕಾಸಿನ ಇನ್ಕಮ್ ಕಡಿಮೆ, ಖರ್ಚುಗಳು ಜಾಸ್ತಿ. ಈ ತರಹದ ಪರಿಸ್ಥಿತಿಗಳು ಸಿಂಹ ರಾಶಿಗಳಲ್ಲಿ ಕಂಡು ಬರ್ತಾ ಇರೋದ್ರಿಂದ ಸ್ವಲ್ಪ ಜಾಗ್ರತೆ ಆಗಿರ್ಬೇಕು. ಈ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು, ಜೂಜಾಡೋದು, ಬೆಟ್ಟಿಂಗು, ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡ್ತೀನಿ ಅಂತ ಹೋಗಿ ಕೈ ಸುಟ್ಕೊಳ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಸ್ವಲ್ಪ ಹುಷಾರಾಗಿ ಇರೋದು ಉತ್ತಮ. ಪ್ರೀತಿ, ಪ್ರೇಮ ವ್ಯವಹಾರಗಳಲ್ಲಿ ಮೋಸ ಅಥವಾ ನಷ್ಟ ಅನುಭವಿಸ್ತಕ್ಕಂಥದ್ದು, ವಿವಾಹೇತರ ಸಂಬಂಧದಲ್ಲಿ ಸ್ವಲ್ಪ ನಷ್ಟಗಳು ಅಥವಾ ತುಂಬಾ ಮೋಸ ಹೋಗಿ ತುಂಬಾ ನೋವು ಪಡ್ತಕ್ಕಂಥದ್ದು, ಈ ತರಹದ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇರೋದ್ರಿಂದ ಆದಷ್ಟು ಜಾಗ್ರತೆಯಿಂದ ಇದ್ರೆ ತುಂಬಾ ಉತ್ತಮ. ಶನಿ ಅಷ್ಟಮ ಸ್ಥಾನದಲ್ಲಿ ಇದಾರಲ್ವಾ, ಅಷ್ಟಕವರ್ಗ ಬಿಂದುಗಳನ್ನ ನೋಡ್ಕೊಳ್ಳಿ. 0, 1, 2 ಕೊಟ್ಟಿದ್ರೆ ಅವ್ರಿಗೆ ತೀವ್ರವಾಗಿರ್ತಕ್ಕಂತಹ ಸಂಕಟಗಳು ಜಾಸ್ತಿ ಇರುತ್ತೆ. 4, 5, 6 ಅಷ್ಟಕವರ್ಗ ಬಿಂದುಗಳು ಕೊಟ್ಟಿದ್ರೆ ಸಂಕಟಗಳು ಎದುರಾದ್ರೂ ಕೂಡ ಹೊರಗಡೆ ಬರ್ತೀವಿ ಅಂತ ಅರ್ಥ. ನನ್ನದು ಕೂಡ ಸಿಂಹ ರಾಶಿನೇ. ಏನಪ್ಪಾ ನೆಗೆಟಿವ್ ಆಗಿ ಹೇಳ್ತಿದ್ರೆ, ನನ್ನದು ಕೂಡ ಸಿಂಹ ರಾಶಿನೇ, ಮಖ ನಕ್ಷತ್ರ 4ನೇ ಪಾದ. ಸೊ ಸ್ವಲ್ಪ ಗುರುವಿನ ಪರಿಸ್ಥಿತಿ ಸರಿ ಇರೋದಿಲ್ಲ. ಜೂನ್ 1ನೇ ತಾರೀಕಿನಿಂದ ಅಷ್ಟಮ ಶನಿ, ಸಪ್ತಮ ರಾಹು ಎಲ್ಲ ತೊಂದರೆ ಕೊಡಕ್ ಸ್ಟಾರ್ಟ್ ಮಾಡ್ಕೊಂತಾರೆ. ಸ್ವಲ್ಪ ಹುಷಾರಾಗಿ ಇರಬೇಕಾಗಿರ್ತಕ್ಕಂತಹ ಪರಿಸ್ಥಿತಿ ನಮ್ಮ ಸಿಂಹ ರಾಶಿಯವರದ್ದು. ಇನ್ನು ವಿವಾಹಕ್ಕೆ ಅಡೆತಡೆಗಳು ಇವೆಲ್ಲನೂ ಕೂಡ ಇದ್ದೇ ಇರುತ್ತೆ ನಿಮಗೆ ಜೂನ್ 1ನೇ ತಾರೀಕಿನಿಂದ. ಸೊ ಈ ಸಿಂಹರಾಶಿಯರು ಏನ್ ಮಾಡ್ಕೋಬೇಕಂದ್ರೆ ಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡ್ಕೋಬೇಕು. ಕಾಲ ಭೈರವ ಗಾಯತ್ರಿ ಮಂತ್ರ, ಶಿವಾರಾಧನೆ, ಶಿವ ಸಹಸ್ರನಾಮಗಳನ್ನ ಎಷ್ಟು ಮಾಡ್ಕೊಂತಿರೋ ಅಷ್ಟು ನಿಮಗೆ ಒಳ್ಳೇದು. ಮೃತ್ಯುಂಜಯ ಹೋಮಗಳನ್ನ ಮಾಡಿಸ್ಕೊಳ್ತಕ್ಕಂಥದ್ದು ಕೂಡ ತುಂಬಾ ಉತ್ತಮ. ಇನ್ನು ಸಿಂಹರಾಶಿ ಹುಟ್ಟಿರ್ತಕ್ಕಂತಹ ಮಖ ನಕ್ಷತ್ರದವರಿಗೆ ಗುರು ಸಂಚಾರ ಯಾವಾಗ ಚೆನ್ನಾಗಿರುತ್ತೆ ನೋಡೋಣ. ಗುರು ಸಂಚಾರ ಮತ್ತು ಶನಿ ಸಂಚಾರ ನೋಡಿ. ಮಾರ್ಚ್, ಏಪ್ರಿಲ್, ಮೇ, ಜೂನ್ ತಿಂಗಳಿನಲ್ಲಿ ಗುರು ಲಾಭಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹ ಕಾಲದಲ್ಲೂ ಕೂಡ ಈ ಮಖ ನಕ್ಷತ್ರದವರಿಗೆ ಹೇಳ್ಕೊಳ್ಳೋ ಮಟ್ಟಕ್ಕೆ ಸಮಾಧಾನ ಅಂತೂ ಸಿಗೋದಿಲ್ಲ. ಮತ್ತೆ ಯಾವಾಗ ಸಿಗುತ್ತೆ? ಜೂನ್ 18ನೇ ತಾರೀಕಿನಿಂದ ಸಿಗುತ್ತೆ. ಇವನ್ 12ನೇ ಮನೆ ವ್ಯಯಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ರು ಕೂಡ ಆಗ ಸ್ವಲ್ಪ ಬದಲಾವಣೆ ಆಗುತ್ತೆ. ಲಾಭಸ್ಥಾನದಲ್ಲಿ ನಮಗೆ ಗುರುಬಲ ಇದ್ರು ಕೂಡ ಸೊ ಮಖ ನಕ್ಷತ್ರದವರಿಗೆ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಕ್ಕೆ ಲಾಭ ಅಂತ ಇರೋದಿಲ್ಲ. ಮತ್ತೆ ಶನಿ ಸಂಚಾರ ಯಾವಾಗ ಚೆನ್ನಾಗಿರುತ್ತೆ ಮಖ ನಕ್ಷತ್ರದವರಿಗೆ ಶನಿ ಸಂಚಾರದಿಂದ ಯಾವುದೇ ತೊಂದರೆ ಇರೋದಿಲ್ಲ ಈ ವರ್ಷ. ಯಾಕಂದ್ರೆ ಅವರು ಉತ್ತರಾಭಾದ್ರ ನಕ್ಷತ್ರ ಮತ್ತು ರೇವತಿ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ, ಆ 2 ನಕ್ಷತ್ರಗಳಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಆ 2 ನಕ್ಷತ್ರಗಳು ಮಖ ನಕ್ಷತ್ರದವರಿಗೆ ಮಿತ್ರತಾರೆ ಮತ್ತು ಪರಮ ಮಿತ್ರತಾರ ಆಗುತ್ತೆ. ಸೊ ತೊಂದರೆ ಇರೋದಿಲ್ಲ ಶನಿಯಿಂದ. ಇನ್ನು ಬುಬ್ಬ ನಕ್ಷತ್ರದವರಿಗೆ ಗುರು ಸಂಚಾರ ಯಾವಾಗ ಚೆನ್ನಾಗಿರುತ್ತೆ ಅಂದ್ರೆ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಎಕ್ಸಲೆಂಟ್ ಇರುತ್ತೆ. ಮತ್ತೆ ಆಗಸ್ಟ್ 19ರಿಂದ ಚೆನ್ನಾಗಿರುತ್ತೆ. ಜೂನ್ 15ರಿಂದ ಆಗಸ್ಟ್ 19 ಚೆನ್ನಾಗಿರೋದಿಲ್ಲ. ಮತ್ತೆ ಆಗಸ್ಟ್ 19ರಿಂದ ಚೆನ್ನಾಗಿರುತ್ತೆ. ವರ್ಷದ ಕೊನೆಯ ತನಕ ಚೆನ್ನಾಗಿರುತ್ತೆ. ಶನಿ ಸಂಚಾರ ಯಾವಾಗ ಚೆನ್ನಾಗಿರುತ್ತೆ ಬುಬ್ಬ ನಕ್ಷತ್ರದವರಿಗೆ? ಮೇ 17ನೇ ತಾರೀಕಿಂದ ಚೆನ್ನಾಗಿರುತ್ತೆ. ಮೇ 17ರ ತನಕ ಚೆನ್ನಾಗಿರೋದಿಲ್ಲ. ಶನಿಯಿಂದ ಸ್ವಲ್ಪ ಏನಾದ್ರೂ ಕಾಯಿಲೆ ಅಥವಾ ತೊಂದರೆಗಳು, ಹೆಂಡತಿ ಜೊತೆ ಸ್ವಲ್ಪ ಮನಸ್ತಾಪಗಳು, ಸ್ವಲ್ಪ ಚಿಕ್ಕ ಪುಟ್ಟ ಕಲಗಳು ಇದ್ದೇ ಇರುತ್ತೆ. ಇನ್ನು ಉತ್ತರ ನಕ್ಷತ್ರದವರಿಗೆ ಗುರು ಸಂಚಾರ ಯಾವಾಗ ಚೆನ್ನಾಗಿರುತ್ತೆ ಅಂದ್ರೆ ಜೂನ್ 15ನೇ ತಾರೀಕಿನಿಂದ ಚೆನ್ನಾಗಿರುತ್ತೆ. ಈ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಈ ತಿಂಗಳಿನಲ್ಲಿ ಗುರು ಲಾಭಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ರು ಹೇಳ್ಕೊಳ್ಳೋ ಮಟ್ಟಕ್ಕೆ ಲಾಭ ಅಂತೂ ಸಿಗೋದಿಲ್ಲ. ಬಟ್ ಜೂನ್ 18ರಿಂದ ತುಂಬಾ ಚೆನ್ನಾಗಿರುತ್ತೆ. ಶನಿ ಸಂಚಾರ ಯಾವಾಗ ಚೆನ್ನಾಗಿರುತ್ತೆ? ಮೇ 17ನೇ ತಾರೀಕಿನ ತನಕ ಮಾತ್ರ ಚೆನ್ನಾಗಿರುತ್ತೆ. ಇಷ್ಟು ರೀ ಈ ಒಂದು ಸಿಂಹ ರಾಶಿಯವರಿಗೆ ನಾನು ಹೇಳ್ತಕ್ಕಂಥ ಪರಿಹಾರ ಕೂಡ ಮಾಡ್ಕೊಳ್ಳಿ. ಮೃತ್ಯುಂಜಯ ಮಂತ್ರ ಹೇಳ್ಕೊಳ್ತಕ್ಕಂಥದ್ದು, ಶಿವ ಸಹಸ್ರನಾಮ ಇದನ್ನೆಲ್ಲ ಹೇಳ್ಕೊಳ್ತಾ ಹೋಗಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೆ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಹಾಗೂ ಯಾರಿಗಾದ್ರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ. ಪ್ರಾಬ್ಲಮ್ಸ್ ಹೇಳ್ಕೋಬಾರ್ದು. ನೀವು ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ಸ್ ನ ಹೇಳ್ಕೋಬೇಡಿ. ಸೊ ಡೇಟ್ ಆಫ್ ಬರ್ತ್, ಟೈಮಿಂಗ್ಸ್ ಕಂಪಲ್ಸರಿ ಬೇಕು. ಸಿಂಪಲ್ ರೆಮಿಡೀಸ್ ಇರುತ್ತೆ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.